ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ಲೇಟೆಸ್ಟ್ ನೋಟಿಸ್ ರಿಲೀಸ್ ಮಾಡಿದ್ದಾರೆ 27ನೇ ತಾರೀಕದಂದು. ಇಲ್ಲಿ ಕಾಣಿಸ್ತಾ ಇರಬಹುದು, ಜೂನ್ 27ನೇ ತಾರೀಕದಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ. ನೋಟಿಸ್ ರಿಲೀಸ್ ಮಾಡಿನೂ ಸುಮಾರು 10-15 ದಿನ ಆಯ್ತು. ನನಗೆ ಕೆಲವೊಂದು ಕಾರಣಗಳಿಂದ ತಿಳಿಸಕ್ಕಾಗಿಲ್ಲ. ಇಲ್ಲಿ ನೋಡಿ, ಹೈಕೋರ್ಟ್ ನಲ್ಲಿ ಅರ್ಜಿ ಕರೆದಿದ್ದಾರೆ. ನೋಡಿ, ವಿದ್ಯಾರ್ಥಿಗೆ ಒಂದು ಮಾತನ್ನ ತಿಳಿಸ್ಕೊಡ್ತಾನೆ. ಕರ್ನಾಟಕ ರಾಜ್ಯದ ಕಡೆ 5 ವರ್ಷ ಆಯ್ತು ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದಾರೆ ಟೈಮ್ಗಳನ್ನ. ದಯವಿಟ್ಟು ನಿಮ್ಮ ಒಂದು ಟೈಮ್ ಅನ್ನ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಅಂದ್ರೆ ಅಲ್ಲಿ ನಿಮ್ಗೆ 6 ತಿಂಗಳು ವರ್ಷದಲ್ಲಿ ನಿಮ್ಗೆ ಜಾಬ್ ಸಿಗತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ತಂದೆ ತಾಯಿಗಳು ನಿಮಗೋಸ್ಕರ ಕಷ್ಟಪಟ್ಟು ಓದಿಸ್ತಿದ್ದಾರೆ. ಅದನ್ನ ಸ್ವಲ್ಪ ಗಮನಕ್ಕೆ ತಗೊಳ್ಳಿ, ಮನಸ್ಸಿಗೆ ಹಚ್ಕೊಳ್ಳಿ. ಸೆಂಟ್ರಲ್ ಗೌರ್ಮೆಂಟ್ ಕಡೆ ಗಮನ ಕೊಡಿ. ಇಲ್ಲಿ ನೋಡಿ, ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 27 ಜೂನ್ 2025 ನೋಟಿಸ್ ಆಗಿರತ್ತೆ. ಮತ್ತೆ ಇಲ್ಲಿ ಖಾಲಿರುವಂತ ಪೋಸ್ಟ್ ದ್ವಿತೀಯ ದರ್ಜೆ ಸಹಾಯಕ ಸ್ಟೋನೋಗ್ರಾಫರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಆಯ್ಕೆ ಆದ್ರೆ 49,100ರಿಂದ 1,55,800 ತನಕ ಸ್ಯಾಲರಿ ಕೊಡ್ತಾರೆ. ಇಷ್ಟೊಂದು ಸ್ಯಾಲರಿ ನಿಮಗೆ ರಾಜ್ಯ ಸರ್ಕಾರದಲ್ಲಿ ಸಿಗತ್ತೆ ಮತ್ತು ಕೇಂದ್ರ ಸರ್ಕಾರದಲ್ಲಿ ಸಿಗತ್ತೆ. ಆದ್ರೆ ರಾಜ್ಯ ಸರ್ಕಾರದಲ್ಲಿ ಸ್ವಲ್ಪ ಅನುಕೂಲಗಳು ಕಡಿಮೆಗಳು, ಕೇಂದ್ರ ಸರ್ಕಾರದಲ್ಲಿ ಸ್ವಲ್ಪ ಅನುಕೂಲ ಜಾಸ್ತಿ ಇರತ್ತೆ. ನೋಡಿ, ಇದಕ್ಕೆ ಈಗ ಅರ್ಜಿಗಳು ಪ್ರಾರಂಭ ಆಗತ್ತೆ. 1ನೇ ತಾರೀಕದಿಂದ 15ನೇ ತಾರೀಕು ತನಕ ಅವಕಾಶ ಇರತ್ತೆ. ಈ ಒಂದು ಜುಲೈ 15ನೇ ತಾರೀಕು ತನಕ ಅವಕಾಶ ಇರತ್ತೆ. ಪ್ರತಿಯೊಬ್ರು ಅಪ್ಲೈ ಮಾಡಿ. ಸುಮಾರು 10ರಿಂದ 15 ದಿನ ಮಾತ್ರ ಟೈಮ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. A to Z ಅವರಿಗೆ ವಿಡಿಯೋ ಕೊಡ್ತಾನೆ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಹುದ್ದೆಗಳನ್ನ ಸರ್ಚ್ ಮಾಡ್ತಾ ಇರ್ತಾರಲ್ಲ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಬನ್ನಿ ಒಂದೊಂದು ತಿಳಿಸ್ಕೊಡ್ತಾನೆ ನೋಡಿ. ಇದು ಹೈಕೋರ್ಟ್ ನಲ್ಲಿ ಅರ್ಜಿ ಕರೆದಿದ್ದಾರೆ. ಈ ಒಂದು ಹೈಕೋರ್ಟ್ ನಲ್ಲಿ ಯಾವ್ಯಾವ ಒಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೇಕಂತ ಇದಾರಲ್ಲ, ಅಪ್ಲೈ ಮಾಡಿ. ಟೆನ್ಷನ್ ತಗೋಬೇಡ, ಒಟ್ಟಾರೆ ಅಪ್ಲೈ ಮಾಡಿ. ಇದಕ್ಕೇನ್ ವಿದ್ಯಾರ್ಥಿ ಆಗಿರಬೇಕು ಎಲ್ಲ ತಿಳಿಸ್ಕೊಡ್ತೇನೆ, ಸ್ವಲ್ಪ ಗಮನ ನೋಡಿ. ಮೊದಲಿಗೆ ಏಜ್ ಲಿಮಿಟ್, ನಿಯಮಗಳಿಗೆ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ನೋಡಿ. ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕನಿಷ್ಠ ನಿಮಗೆ 18 ವರ್ಷ ಆಗಿರಬೇಕು. ಅದರಲ್ಲಿ ಕೊಟ್ಟಿರುವಂತ ಮಾಹಿತಿ ಪ್ರಕಾರ 20 ವರ್ಷ. ಈ ಒಂದು 20 ವರ್ಷದಿಂದ ನಿಮಗೆ ವರ್ಗಕ್ಕೆ ಅನುಗುಣವಾಗಿ ಸಂಬಂಧಪಟ್ಟಂತೆ 38 ವರ್ಷ ಕೊಟ್ಟಿದ್ದಾರೆ. ಕಾಸ್ಟಿಗೆ ನೋಡಿ, ಜನರಲ್ ಕಾಸ್ಟ್ ಅವರಿಗೆ ಸಂಬಂಧಪಟ್ಟಂತೆ 43 ವರ್ಷ. ಅದ್ರ ಬಳಿಕ ನೀವೇನಾದ್ರೂ SC ST ಅಭ್ಯರ್ಥಿ ಆಗಿತ್ತಂದ್ರೆ ನಿಮಗೆ 45 ವರ್ಷ ತನಕ ಕೂಡ ನಿಮಗೆ ವಯೋಮಿತಿ ಕೊಡ್ತಾರೆ. ಇದು ನಿಮಗೆ ಗೊತ್ತಿರುವಂತದ್ದು. ಇನ್ನು ವಯೋಮಿತಿ ನಿಮಗೆ ಸರ್ಕಾರದ ಅನುಗುಣವಾಗಿ ಸರಿಲಿಕ್ಕೆ ಕೂಡ ಇರತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್. ಇನ್ನು ಅಭ್ಯರ್ಥಿಗಳಿಗೆ ಏನು ಪಾಸ್ ಆಗಿರಬೇಕು, ಇಲ್ಲಿ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿ ಪಾಸ್ ಆಗಿರ್ಬೇಕಾಗತ್ತೆ. ಕಡ್ಡಾಯವಾಗಿ ಪದವಿಯನ್ನ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಆಗಿರ್ಬೇಕಾಗತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪದವಿ ಅಥವಾ LLB ಆಗಬಹುದು. ಅದ ನಂತರ ನಿಮ್ಮ ಇಂಗ್ಲಿಷ್ನಲ್ಲಿ ಶೀಘ್ರ ಲಿಪಿಯಲ್ಲಿ ನಿಮಿಷಕ್ಕೆ 80 ಪದಗಳನ್ನ ಬರೆಯೋದಕ್ಕೆ, ಟೈಪ್ ಮಾಡೋದಕ್ಕೆ ಬರಬೇಕು. ನಿಮಿಷಕ್ಕೆ 40 ಪದಗಳ ವೇಗದೊಂದಿಗೆ ಸ್ಟೆನೋಗ್ರಾಫರ್ಗೆ ಪ್ರಮಾಣ ಪತ್ರ ಕೂಡ ತೆಗೆಯೋದಕ್ಕೆ ಆ ಒಂದು ಪ್ರಮಾಣ ಪತ್ರ ಕೂಡ ಹೊಂದಿರಬೇಕು. ಅದ್ರ ಬಳಿಕ MSc ಅಥವಾ CIT, ಅದರ ನಂತರ NIIT, ಈ ಒಂದು APTEC ಇದರಲ್ಲಿ ಇತ್ಯಾದಿ ಮಾನ್ಯತೆ ಸಂಸ್ಥೆಗಳಿಂದ ಪಾಸ್ ಆಗಿರಬೇಕು. ಕಂಪ್ಯೂಟರ್ ಜ್ಞಾನ ಕೂಡ ಹೊಂದಿರಬೇಕಾಗತ್ತೆ. ಕಾನೂನಿನಲ್ಲಿ ಪದವಿ ಹೊಂದಿದವರಿಗೆ ಅತಿ ಹೆಚ್ಚು ಜ್ಞಾನ ಅಂದ್ರೆ ಆದ್ಯತೆ ಕೊಡ್ತಾರೆ, ಜಾಸ್ತಿ ಆದ್ಯತೆ ಕೊಡ್ತಾರೆ. ಅಂದ್ರೆ ಬೇಗ ನೇಮಕಾತಿ ಮಾಡ್ಕೋತಾರೆ. ಎಕ್ಸ್ಪೀರಿಯನ್ಸ್ ದೊಂದಿಗೆ ಇರ್ಬೇಕಾಗತ್ತೆ. ಇನ್ನೊಂದು ಕೇಳಿದ್ದಾರೆ, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ 3 years ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ಕಡ್ಡಾಯವಾಗಿ 3 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಬೇಕು. ಅದ ನಂತರ ಇನ್ನೂ ಕೆಲವೊಂದು ರೂಲ್ಸ್ ಕೊಟ್ಟಿದ್ದಾರೆ. ಆ ಒಂದು ರೂಲ್ಸ್ ಸ್ವಲ್ಪ ನೋಡಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ. ಏನ್ ನಿಮಗೆ ಕ್ವಶನ್ಗಳು ಕೇಳ್ತಾರೆ, ಅದ ನಂತರ ಏನಿರತ್ತೆ ಅದನ್ನ ಕೊಟ್ಟಿದ್ದಾರೆ. ಶಾರ್ಟ್ ಲಿಸ್ಟ್ ದಲ್ಲಿ ಎಷ್ಟು ಮಾರ್ಕ್ಸು, ಅದ ನಂತರ ಯಾವ ರೀತಿಯ ಆಯ್ಕೆ ಪ್ರಕ್ರಿಯೆ ಇರತ್ತೆ ಅಂತ ತಿಳಿಸ್ಕೊಡ್ತಾರೆ ನೋಡಿ. ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಮೊದಲಿಗೆ ಒಂದು 2 ಭಾಗ ಇರತ್ತೆ. ಮೊದಲನೇ ಭಾಗ, 2ನೇ ಭಾಗ ಅಂತ ಹೇಳಿ. ಮೊದಲಿಗೆ ಒಟ್ಟು 40 ಪದಗಳಿಗೆ 2 ವಾಕ್ಯಗಳಲ್ಲಿ ಅವಧಿ 5 ನಿಮಿಷ ಕೊಟ್ಟಿರ್ತಾರೆ. ಅದನ್ನ ಪತ್ರ ಲೇಖನದಲ್ಲಿ ಬರೀಬೇಕಾಗತ್ತೆ. ಗರಿಷ್ಠ ಅಂಕಗಳು 40 ಕೊಟ್ಟಿರ್ತಾರೆ. 20 ನಿಮಿಷ ಟೈಮ್ ಇರತ್ತೆ. ಭಾಗ 2ರಲ್ಲಿ ಟೈಪಿಂಗ್ ಪರೀಕ್ಷೆಯಲ್ಲಿ 40 ಪದಗಳು ನಿಮ್ಮ ಟೈಪಿಂಗ್ ಮಾಡ್ಬೇಕಾಗತ್ತೆ. 400 ಪದಗಳು 10 ನಿಮಿಷದಲ್ಲಿ ಟೈಪಿಂಗ್ ಮಾಡ್ಬೇಕಾಗತ್ತೆ. ಗರಿಷ್ಠ ಅಂಕಗಳು 40 ಕೊಟ್ಟಿರ್ತಾರೆ. ಇದು ಆಯ್ಕೆ ಪ್ರಕ್ರಿಯೆ ಆಗಿರತ್ತೆ. ಇದಕ್ಕೆ ಲಿಖಿತ ಪರೀಕ್ಷೆ ಇರೋದಿಲ್ಲ ಮತ್ತು ದೈಹಿಕ ಪರೀಕ್ಷೆ ಇರೋದಿಲ್ಲ. ಭಾಗ 3ರಲ್ಲಿ ನಿಮಗೆ ಶೀಘ್ರಲಿಪಿ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳಿಗೆ ಟೈಪಿಂಗ್ ನಲ್ಲಿ 20 ಮಾರ್ಕ್ಸ್ ಇರತ್ತೆ. 20 ನಿಮಿಷ ಕೊಟ್ಟಿರ್ತಾರೆ, ಅದರಲ್ಲಿ ಆಯ್ಕೆ ಮಾಡ್ತಾರೆ. ಇನ್ನು ಅರ್ಜಿ ಶುಲ್ಕದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ, ಅದರ ಮೂಲಕವಾಗಿನೇ 200 ರೂಪಾಯಿ ಪಾವತಿ ಮಾಡಬೇಕು. ಎಲ್ಲ ಒಂದು ವರ್ಗದವರಿಗೆ ಅದರ ಮೂಲಕವಾಗಿನೇ 200 ರೂಪಾಯಿ ಪಾವತಿ ಮಾಡ್ಬೇಕಾಗತ್ತೆ ಸರ್ಕಾರಕ್ಕೆ. ಮತ್ತು ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಇಲ್ಲಿ ಕಾಣಿಸ್ತಾ ಇರಬಹುದು.
ಇದೇ ಒಂದು ವೆಬ್ಸೈಟ್ದಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಬೇರೆ ಯಾವುದೇ ವೆಬ್ಸೈಟ್ದಲ್ಲಿ ಅರ್ಜಿ ಸಲ್ಲಿಸಕ್ಕೆ ಹೋಗಬೇಡಿ, ಮತ್ತೆ ನಿಮಗೆ ತೊಂದರೆ ಆಗುವ ಸಾಧ್ಯತೆ ಇರತ್ತೆ. ಇದೇ ಒಂದು ವೆಬ್ಸೈಟ್ದಲ್ಲಿ ಅಪ್ಲೈ ಮಾಡಿ. ಮತ್ತೆ ಆಯ್ಕೆದಂತ ವಿದ್ಯಾರ್ಥಿಗಳಿಗೆ ಮಂತ್ಲಿ ವೇತನ 45,000ದಿಂದ 1,55,000 ತನಕ ಸ್ಯಾಲರಿ ಕೂಡ ಕೊಡ್ತಾರೆ, ಸರ್ಕಾರದ ಮಾನದಂಡಕ್ಕೆ ಸಂಬಂಧಪಟ್ಟಂತೆ. ಮತ್ತೆ ಇದು ಎಲ್ಲಿ ಖಾಲಿ ಇದೆ ಅಂದ್ರೆ ಯಾವೊಂದು ಸಂಸ್ಥೆಯಲ್ಲಿ ಖಾಲಿ ಇರತ್ತೆ, ಬಾಂಬೆ ಹೈಕೋರ್ಟ್ ನಲ್ಲಿ ಅರ್ಜಿ ಕರೆದಿದ್ದಾರೆ. 2025ರ ನೇಮಕಾತಿ ಇದು ಬಾಂಬೆ ಹೈಕೋರ್ಟ್ ನಲ್ಲಿ. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಏನಾದ್ರೂ ಡೌಟ್ ಇತ್ತಂದ್ರೆ ಕೂಡ ಕಮೆಂಟ್ ನ ತಿಳಿಸಿ. ಮತ್ತೆ ಆಯ್ಕೆದಂತ ವಿದ್ಯಾರ್ಥಿಗಳಿಗೆ ಔರಂಗಾಬಾದಲ್ಲಿ ಕೆಲಸ ಇರತ್ತೆ, ಭಾರತದಲ್ಲಿ ಕೆಲಸ ಇರತ್ತೆ. ಒಟ್ಟು ಖಾಲಿ ಇರುವಂತಹ ಪೋಸ್ಟ್ ಸುಮಾರು 4 ಪೋಸ್ಟ್ ಖಾಲಿ ಇರತ್ತೆ. ಅದ ನಂತರ ಒಂದು ಕಾರ್ಯನಿರ್ವಹಿತಿಗೆ ಸಂಬಂಧಪಟ್ಟಂತೆ ಪಟ್ಟಿಯಲ್ಲಿ ಸೇರುವಂತ ಒಂದು ಪೋಸ್ಟ್ ಆಗಿರತ್ತೆ. ಇನ್ನು ಆನ್ಲೈನ್ ಅಲ್ಲಿ ಅವಕಾಶ ಇರತ್ತೆ. ಈಗಲೇ ತಿಳಿಸ್ಕೊಟ್ಟಿರುವಂತ ಇದೇ ವೆಬ್ಸೈಟ್ದಲ್ಲಿ ಅರ್ಜಿ ಸಲ್ಲಿಸಿ. ಇದ್ರ ಬಗ್ಗೆ ಅಫಿಷಿಯಲ್ ಆಗಿರುವಂತ ನೋಟಿಫಿಕೇಶನ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಸಿಗತ್ತೆ, ಅಲ್ಲಿ ಹೋಗಿನ ಡೌನ್ಲೋಡ್ ಮಾಡ್ಕೋಬಹುದು. ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನಾದ್ರೂ ಡೌಟ್ ಇತ್ತಂದ್ರೂ ಕೂಡ ಕಮೆಂಟ್ ನ ತಿಳಿಸಿ. ಮತ್ತೆ ಏನಾದ್ರೂ ಕನ್ಫ್ಯೂಸ್ ಇದ್ರು ಕೂಡ ನಮ್ಗೆ ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಮಾಡಬಹುದು.